ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂತಹ ವಿಚಾರವಾಗಿ ಮಲ್ಲಿಕಾರ್ಜುನ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಯಾಕೆ ಒಂದು ಆರ್ಎಸ್ಎಸ್ ಅನ್ನು ನಿರ್ಬಂಧ ಮಾಡಿದ್ರು ಮಾಡಬೇಕನ್ನುವಂಥ ವಿಚಾರ ಬಂದಿದೆ ಗೊತ್ತಿಲ್ಲ. ಆದರೆ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಫೋಟೋ ವೈರಲ್ ಮಾಡಿರುವಂತಹ ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಫೋಟೋವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಫೋಟೋವನ್ನು ವೈರಲ್ ಮಾಡಿದೆ ಬಿಜೆಪಿ. ಯಾಕಂದರೆ ಅವರು ಹೇಳಿದರು 2002ರ ಜನವರಿಯಲ್ಲಿ ನಡೆದಿದ್ದಂತಹ ಆರ್ಎಸ್ಎಸ್ ಕಾರ್ಯಕ್ರಮ ಏನಿತ್ತು ಬೆಂಗಳೂರಿನ ನಾಗಾವರದಲ್ಲಿ ನಡೆದಿತ್ತು ಕಾರ್ಯಕ್ರಮ. ಅಂದು ಗೃಹ ಸಚಿವರಾಗಿದ್ದಂತಹ ಖರ್ಗೆಗೆ ರೋಷನ್ ಬೇಗ್ ಸಾಂಗ್ಲಿಯಾನ ಸಾಥ್ ಕೊಟ್ಟಿದ್ರು. ಇಂದ ತಂದೆ ಆರ್ಎಸ್ಎಸ್ ಸಮಾಜಮುಖಿಯ ಕಾರ್ಯವನ್ನು ಮೆಚ್ಚಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಂತಹ ಹಿನ್ನೆಲೆ ಈ ಒಂದು ಚರ್ಚೆ ಆಗ್ತಾ ಇದೆ. ನನ್ನ ಕೈಯಲ್ಲಿ ಅಧಿಕಾರ ಇದ್ದಿದ್ದರೆ ನಾನು ಆರ್ಎಸ್ಎಸ್ ಪಕ್ಷವನ್ನು ಬ್ಯಾನ್ ಮಾಡ್ತಾ ಇದ್ದೆ ಅಂತ. ಆರ್ಎಸ್ಎಸ್ ಸಂಘಟನೆ ಇದೆ ಅದನ್ನು. ಈ ಒಂದು ವಿಚಾರವನ್ನು ಕೂಡ ನಾವು ನಿನ್ನೆ ಕೂಡ ಹೇಳಿದ್ವಿ. ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ಫೋಟೋ ಇಟ್ಕೊಂಡು ಈಗ ರಾಜ್ಯ ಬಿಜೆಪಿ ಟ್ವೀಟ್ ಅನ್ನು ಮಾಡ್ತಾ ಇದೆ. ಟ್ವೀಟ್ ಸಮರ ಸಾರ್ತಾ ಇದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕು. ಸರ್ಕಾರಿ ಒಂದು ಸ್ಥಳಗಳಲ್ಲಿ, ಶಾಲಾ ಕಾಲೇಜು ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಯ ಆವರಣಗಳಲ್ಲಿ, ಮೈದಾನಗಳಲ್ಲಿ ಎಲ್ಲವಲ್ಲಿಯೂ ಕೂಡ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಲ್ಲಿಸಬೇಕು, ಅದಕ್ಕೆ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅದೇ ವಿಚಾರವಾಗಿ ಈಗ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಟ್ವೀಟ್ ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಆರ್ಎಸ್ಎಸ್ನ ಒಂದು ಚಟುವಟಿಕೆಗಳನ್ನು ಯಾರೂ ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನೋಡಿ, ಆರ್ಎಸ್ಎಸ್ ಒಂದು ಸಂಘಟನೆ ಏನಿದೆ ಅದು ಬಲಿಷ್ಠವಾಗಿರುವಂಥದ್ದು. ಅದಕ್ಕೆ 100 ವರ್ಷ ಪೂರೈಸಿದಂತಹ ಒಂದು ಹಿನ್ನೆಲೆ ಎಲ್ಲ ಕಡೆ ಕೂಡ ಅದರ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಒಂದು ಪತ್ರ ಏನಿತ್ತು ಸಿಎಂ ಅವರಿಗೆ, ಅದು ಕೂಡ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈ ಒಂದು ವಿಚಾರವಾಗಿ ಈಗಲೂ ಕೂಡ ಈಗ ಬಿಜೆಪಿ ಅದಕ್ಕೆ ತಿರುಗೇಟನ್ನು ಕೊಟ್ಟಿದೆ ಹಂಚಿಕೊಂಡು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ರಲ್ಲ, ಅದಕ್ಕೋಸ್ಕರ ಬಿಜೆಪಿ ಸಿಡಿದಿದ್ದು. ಈಗ ನನ್ನ ಕೈಯಲ್ಲಿ ಅಧಿಕಾರ ಏನಾದರೂ ಇದ್ದಿದ್ರೆ ನಾನು ಆರ್ಎಸ್ಎಸ್ ಅನ್ನೇ ತೆಗೆದುಹಾಕಿಬಿಡ್ತಿದ್ದೆ, ಬ್ಯಾನ್ ಮಾಡ್ತಿದ್ದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಯ ನಾಯಕರು. ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆಗೆ ಸವಾಲನ್ನು ಹಾಕಿದ್ದಾರೆ. ಮಾಡ್ತೀರಾ ನೀವು, ಮಾತಾಡ್ತೀರಾ ನೀವು, ಪತ್ರವನ್ನು ಬರೀತೀರಾ ನೀವು, ಆಯಿತು ಬರೀರಿ, ಕೇಳಿಕೊಳ್ಳಿ. ನಿಮ್ಮ ಸಿಎಂ ಆಗಿರಲಿ, ನೀವು ಆಗಿರಲಿ, ಅಥವಾ ಯಾರೇ ಆಗಿರಲಿ, ಕಾಂಗ್ರೆಸ್ನವರು ನೀವು ತಾಕತ್ತಿದ್ರೆ, ದಮ್ಮಿದ್ರೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿ ನೋಡೋಣ ಅನ್ನೋಂಥ ರೀತಿಯಲ್ಲಿ ಸವಾಲಾಗ್ತಾ ಇದೆ ಬಿಜೆಪಿ. ಈಗ ರಾಜ್ಯ ಬಿಜೆಪಿ ಹೀಗಂತ ಟ್ವೀಟ್ ಮಾಡಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿರುವಂತಹ ಒಂದು ಮಾತು. ಯಾಕಂದರೆ 2002ರಲ್ಲಿ ಜನವರಿಯಲ್ಲಿ ನಡೆದಂಥ ಒಂದು ಆರ್ಎಸ್ಎಸ್ ಕಾರ್ಯಕ್ರಮ ಏನಿತ್ತು, ಅದರಲ್ಲಿ ಬೆಂಗಳೂರಿನ ನಾಗಾವರದಲ್ಲಿ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಅನೇಕರು ಭಾಗಿಯಾಗಿತ್ತು. ಅಂದು ಗೃಹ ಸಚಿವರಾಗಿದ್ದಂಥ ಖರ್ಗೆಗೆ ರೋಷನ್ ಬೇಗ್ ಅವರು ಮತ್ತು ಸಾಂಗ್ಲಿಯಾನ ಕೂಡ ಸಾಥ್ ಕೊಟ್ಟಿದ್ದರು. ನಿಮ್ಮ ತಂದೆ ಆರ್ಎಸ್ಎಸ್ ಸಮಾಜಮುಖಿ ಒಂದು ಕಾರ್ಯವನ್ನು ಮೆಚ್ಚಿದ್ರು ಕೂಡ ಆ ಸಮಯದಲ್ಲಿ. ಆದರೆ ಸಚಿವ ಆಗಿದ್ದಂಥ ಪ್ರಿಯಾಂಕ್ ಖರ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ಬರೆದಿರುವಂಥದ್ದು ಸರಿಯಲ್ಲ. ಯಾಕಂದರೆ ಈ ಹಿಂದೆ ನಿಮ್ಮ ತಂದೆ ಅವರು ಕೂಡ ಗೃಹ ಸಚಿವರಾಗಿದ್ದರು. ಅವರು ಆರ್ಎಸ್ಎಸ್ನ ಒಂದು ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಮೆಚ್ಚಿಕೊಂಡಂತಹ ವ್ಯಕ್ತಿ ಆಗಿದ್ರು. ಆದರೆ ಈಗ ನೀವು ಈ ರೀತಿಯಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾ ಇದ್ರಿಂದ ಇದೆಷ್ಟರ ಮಟ್ಟಿಗೆ ಸರಿ? ಆಯಿತು, ಮಾತಾಡ್ತೀರಾ ಮಾತಾಡಿ. ನಿಮಗೆ ಏನಾದರೂ ಧೈರ್ಯ ಇದ್ದರೆ, ತಾಕತ್ತಿದ್ರೆ ಬಂದ್ ಮಾಡಿ ನೋಡೋಣ. ಯಾರಿಗೆ ಆ ಒಂದು ಧೈರ್ಯ ಇದೆ? ಸಿಎಂಗೆ ಪತ್ರ ಬರೀತೀರಾ ಅಥವಾ ನಿಮ್ಮ ಹೈಕಮಾಂಡ್ ಜೊತೆ ಮಾತನಾಡ್ತೀರಾ? ಮಾತಾಡಿ. ಆದರೆ ಆರ್ಎಸ್ಎಸ್ನ ಯಾವತ್ತೂ ಕೂಡ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ಟ್ವೀಟ್ ಮಾಡಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಬರೆದಂತಹ ಪತ್ರಕ್ಕೆ ಬಿಜೆಪಿ ಈ ರೀತಿಯಾಗಿ ತಿರುಗೇಟನ್ನು ಕೊಡ್ತಾ ಇದೆ. ಅವರ ಒಂದು ಫೋಟೋವನ್ನು ಕೂಡ ಬಳಸ್ಕೊಂಡು ವೈರಲ್ ಮಾಡಿಕೊಂಡು ಬಿಜೆಪಿಯ ಈ ಒಂದು ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಏನು ಮಾತಾಡ್ತಾರೆ ಮುಂದಕ್ಕೆ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.